ಎ ಖಾತಾ ಬಿ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ವಾದ ವಿವಾದ ಮಾಡ್ಕೊಂಡಿದ್ರು ಅದು ಗೊತ್ತಿರುವಂಥ ಸಂಗತಿ. ಇವತ್ತು ಅದರ ಮುಂದುವರೆದ ಭಾಗ ಅಂದರೆ ಇವತ್ತು ಪಾತ್ರ ಬೇರೆ. ನೆನ್ನೆ ಮಾತಾಡಿದ ಅಪ್ಪ, ಇವತ್ತು ಮಾತಾಡಿದ್ದು ಮಗ. ಅಂದರೆ DCM DK ವಿರುದ್ಧ ಏನು ತಂದೆ ಮಾತಾಡಿದಾರಲ್ಲ ಅದನ್ನು ಈ ಮುಂದುವರಿಸಿ ಇವತ್ತು ಕುಮಾರಸ್ವಾಮಿಯವರ ಮಗ ಮಾತಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಮಾತಾಡಿದ್ದಾರೆ, ಇವತ್ತು ಅವರಿಬ್ಬರ ನಡುವೆ ಏನೇನು ಮಾತುಕತೆ ಆಗಿದೆ. ಇದೆಲ್ಲದರ ಜೊತೆಗೇನು ಅಂತಂದರೆ ಇದು ಲೂಟಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ DK ಇವತ್ತು ಮತ್ತೊಂದು ಸರಿ ಮಾತಾಡಿದ್ದಾರೆ. ಇದು ಲೂಟಿ ಅಲ್ಲ, ಇದು ನಾವು ಬೆಂಗಳೂರಿನ ಆಸ್ತಿಯನ್ನು ಗಟ್ಟಿ ಮಾಡ್ತೀವಿ ಅಂತ ಅಂದಿದ್ದಾರೆ DK. DK HDK ಮಧ್ಯೆ ತಾರಕಕ್ಕೇರಿದ ಬಿ ಖಾತಾ ಬಡಿದಾಟ. ಇವೆಲ್ಲ ಬೋಗಸ್. ಇದು ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಲೂಟಿ ಎಂದ ದಳಪತಿ, ಖಾಲಿ ಟ್ರಂಕ್ ಎಂದು DK ಚಾಟಿ. ಸಮರ ರಾಜ್ಯ ರಾಜಕೀಯದ ಮದಗಜ್ಜುಗಳೇ ಅಂತ ಕರೆಸಿಕೊಳ್ಳುವ HD ಕುಮಾರಸ್ವಾಮಿ ಮತ್ತು DCM DK ನಡುವೆ ಮತ್ತೆ ಮಾತಿನ ಸಮರದ ರಣಕಹಳೆ ಮೊಳಗಿದೆ. ರಾಜ್ಯ ಸರ್ಕಾರಕ್ಕೆ ಚಳಿ ಬಿಡಿಸ್ತಾ ಇದ್ದ HD ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬಳಿಕ ಕೊಂಚ ಸೈಲೆಂಟ್ ಆಗಿದ್ರು. ಆದ್ರೆ ಅದ್ಯಾವಾಗ 6ನೇ ಗ್ಯಾರಂಟಿ ಅಂತ ಖಾತಾ ಬದಲಾವಣೆಯ ಆಫರ್ ಅನ್ನ ಬೆಂಗಳೂರಿಗರ ಮುಂದೆ DK ಇಟ್ರೋ ದಳಪತಿ ಸಿಡಿದೆದ್ದಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಬಿ ಖಾತಾ ಬದಲಾವಣೆ ಅನ್ನೋದು ಟೋಪಿ, ಲೂಟಿ, ದರೋಡೆ ಅಂತೆಲ್ಲ ತಿವಿದಿದ್ದಾರೆ. ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸಬೇಕಲ್ಲ, ಅದಕ್ಕೀಗ ಈ ಸ್ಕೀಮ್ ತಂದವರು. ಕುಮಾರಸ್ವಾಮಿ ಬಾಣಗಳಿಗೆ ಕೆರಳಿ ಕೆಂಡವಾಗಿರುವ DCM DK ಇವತ್ತು ಗರಂ ಆಗಿದ್ರು. ಕುಮಾರಸ್ವಾಮಿಯ ಟೀಕೆಯನ್ನ ಸಾರ್ವಜನಿಕರ ಮುಂದೆ ಇಟ್ರು. ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾರ್ವಜನಿಕರ ಜೊತೆ ಮಾತನಾಡ್ತಾ ಖಾತಾ ಬದಲಾವಣೆ ಮಾಡಬೇಕೋ ಬೇಡವೋ ಹೇಳಿ ನೋಡಿ, ಆ ಕುಮಾರಸ್ವಾಮಿ ಖಾಲಿ ಟ್ರಂಕ್ ಟೀಕೆ ಮಾಡ್ತಾರೆ ಅಂತ ಕುಟುಕಿದ್ರು. ಕುಮಾರಸ್ವಾಮಿ ನೋಡಿ ಖಾಲಿ, ಕುಮಾರಸ್ವಾಮಿ ನೋಡಿ ಖಾಲಿ, ಕುಮಾರಸ್ವಾಮಿ ನೋಡಿ ಖಾಲಿ. ಅವ್ರದ್ದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬಾ ಜನ ವೇಟಿಂಗ್ ಅಲ್ಲಿದ್ದಾರೆ, ತುಂಬಾ ವರ್ಷದಿಂದ ಇದು ವೇಟಿಂಗ್ ಇದೆ. ದುಡ್ಡು ಕಟ್ಟಬೇಡಿ ಅಂತ HDK ಕರೆ, ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿ DK ಗುದ್ದು. ಅಷ್ಟಕ್ಕೂ DCM DK ಜನರ ಮುಂದೆ ಪ್ರಶ್ನೆ ಇಡುವುದಕ್ಕೂ ಕಾರಣ ಇದೆ. ಅದೇನಂದ್ರೆ ಬೆಂಗಳೂರಿನ ಜನ ದುಡ್ಡು ಕಟ್ಟಿ ಮೋಸ ಹೋಗ್ಬೇಡಿ, ನಮ್ಮ ಸರ್ಕಾರ ಬರುತ್ತೆ, ನಿಮ್ಮ ಆಸ್ತಿನ ಉಳಿಸಿಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಹೀಗಾಗಿ ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿ ಟ್ರಂಕ್ ಅಂತ ತಿವಿದ DK ನಾವು ಬೆಂಗಳೂರಿಗರ ಆಸ್ತಿನ ಗಟ್ಟಿ ಮಾಡ್ತಿದ್ದೇವೆ ಅಂತ ಗುದ್ದು ಕೊಟ್ರು. ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ, ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳಕ್ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇದೆ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಈಗ ಬಿ ಖಾತಾ ಯಾರು ಮಾಡು ಅಂತ ಹೇಳಿದವರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ದು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೋಬಿಟ್ಟಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಇದು ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್. ಅವ್ರ ಆಸ್ತಿನ ಗಟ್ಟಿ ಮಾಡೋಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಇನ್ನು ಲೂಟಿಗಾಗಿ ಖಾತಾ ಬದಲಾವಣೆ ಸ್ಕೀಮ್ ತಂದಿದ್ದಾರೆ ಅಂತ HDK ಆರೋಪಿಸಿದ್ರು. ಇದಕ್ಕೂ ಪಂಚ್ ಕೊಟ್ಟಿರುವ DK ಲೂಟಿ ಮಾಡಿದ್ರೆ ಜೇಬಲ್ಲಿ ಇರೋದನ್ನು ಎತ್ಕೊಂಡು ಹೋಗಲಿ ಅಂತ ಗುಡುಗಿದ್ರು. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲ್ ದರೋಡೆ, ಹೇಳರ್ ಕೇಳರ್ ಯಾರು ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸಬೇಕಲ್ಲ, ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ಆಯ್ತು, ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗ್ಲಿ ಅವರು. ನಿನ್ನೆ ಅಪ್ಪ, ಇಂದು ಮಗ, DCM DK ವಿರುದ್ಧ ಸಮರ. ಕುಮಾರಸ್ವಾಮಿ ಆಡಿದ ನಿನ್ನೆ ಮಾತುಗಳಿಗೆ DCM DK ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವ ನಿಖಿಲ್ ಕುಮಾರಸ್ವಾಮಿ ಖಾತಾ ಬದಲಾವಣೆ ಅನ್ನೋದೇ ಒಂದು ದಂಧೆ ಅಂತ ಆರೋಪಿಸಿದ್ದಾರೆ. ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೋಬಿಟ್ಟಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ ಲೋನ್ ಸಿಗುತ್ತೆ, ಖಾತಾಗೆ ಹೋಗ್ಬಿಟ್ರೆ ಇವೆಲ್ಲ ಪಾಪ ಹೇಳಿದ್ದಾರೆ. ಹೌದಪ್ಪ, ಸಂತೋಷ, ಬ್ಯಾಂಕ್ ಲೋನ್ ಸಿಕ್ಲಿ, ಆದ್ರೆ 3 ಲಕ್ಷ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೆ? ಇಷ್ಟೇ ಅಲ್ಲ, ನಿನ್ನೆ DK ಶಿವಕುಮಾರ್ JDS 9 ಸ್ಥಾನಗಳಿಗೆ ಕುಸಿಯುತ್ತೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ಪ್ರಶ್ನೆಯೊಂದನ್ನ ಹಾಕಿರುವ ನಿಖಿಲ್, ನೀವೇನು ಭವಿಷ್ಯಕಾರರ ಅಂತ ಕೇಳಿದ್ದಾರೆ. ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಎಷ್ಟು ಕಿಡಿತು ಇವ್ರ ಲೀಡರ್ಶಿಪ್ ಅಲ್ಲಿ? 18 ಕಿಡಿತು. ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ 8ಕ್ಕೂ 9ಕ್ಕೂ ಇಳಿತದೆ. ನೋಡಿಪ್ಪ, ಈಗ ಭವಿಷ್ಯ ನುಡಿಯಕ್ಕೆ ಅವ್ರು ಯಾರು? ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ. ಇವಾಗ ಭವಿಷ್ಯ ನುಡಿಯಕ್ಕೆ ಅವ್ರೇನು ಅಸ್ಟ್ರಾಲಜರ್ಗಳ? ನುಡಿತಾರೆ, ಬನ್ನಿ, ಟೈಮ್ ಬರ್ತದೆ, ಮಾತಾಡಿ. DK ಶಿವಕುಮಾರ್ ಕಲೆಕ್ಷನ್ ಗಿರಾಕಿ ಎಂದ JDS.
ಇನ್ನು ಜೆಡಿಎಸ್ ಕೂಡ ಟ್ವೀಟ್ ಮಾಡಿದ್ದು, ಖಾತಾ ಪರಿವರ್ತನೆಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಪರಿವರ್ತನೆ ಹೆಸರಲ್ಲಿ ಸರ್ಕಾರ ಕಮಿಷನ್ ಹೊಡಿತಾ ಇದೆ. ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ವಸೂಲಿ ಹಾಗೂ ಧಮ್ಕಿ ಕೆಲಸ ಬಿಟ್ಟು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ತಿವಿದಿದೆ. ಸುನಿಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.